ಸೊ ಈ ಸತಿ 3-4 ಕೆಲಸ ಇದೆ ಮಾಡೋಕ್ಕೆ. ಹೆಡ್ಲೈಟ್ ಚೇಂಜ್ ಮಾಡ್ತೀನಿ ಆ್ಯಂಡ್ ಈ ಕನೆಕ್ಟರ್ಸು ಸ್ವಲ್ಪ ವಯಸ್ಸಾಗಿದೆ. ಐ ಮೀನ್ ಹಳೆ ಗಾಡಿ, ಸೊ ಹೊಸ ಕನೆಕ್ಟರ್ಸ್ ಅಟ್ಯಾಚ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ತೆಗೆಯೋ ಹಾಕೋಕ್ಕೆ ಸುಲಭ ಆಗುತ್ತೆ. ಸೊ ಫಸ್ಟು ಈ ಬ್ಯಾಟ್ರಿ ಅಟ್ಯಾಚ್ ತೆಗಿಬೇಕು, ಯಾಕಂದರೆ ನೆಗೆಟಿವ್ ಟರ್ಮಿನಲ್ಗೆ ಅಟ್ಯಾಚ್ಮೆಂಟ್ ಸ್ವಲ್ಪ ಕಷ್ಟ. ಅದಕ್ಕೆ ಬ್ಯಾಟ್ರಿನ ಆಚೆ ತೆಗೆದ್ರೆ ಸ್ವಲ್ಪ ಈಸಿ ಆಗುತ್ತೆ ಮೇಲೆ ಕೆಲಸ ಮಾಡೋಕ್ಕೆ. ನೀವು ನೋಟಿಸ್ ಮಾಡಿದ್ರೆ ನೆಗೆಟಿವ್ ಟರ್ಮಿನಲ್ ಡೈರೆಕ್ಟಾಗಿ ನೆಗೆಟಿವ್ ಆಫ್ ದಿ ಸ್ಟಾರ್ಟರ್ ಮೋಟರ್ ಕನೆಕ್ಟ್ ಆಗುತ್ತೆ. ಅಲ್ಲಿ ನಾನೇ ಎಂಟೈರ್ ಬಾಡಿ ಗ್ರೌಂಡಿಂಗ್ ಹೋಗೋದು. ಸೊ ಈ ನೆಗೆಟಿವ್ ಡೈರೆಕ್ಟಾಗಿ ಸ್ಟಾರ್ಟರ್ ಮೋಟರ್. ಆಗಿನ ಕಾಲದ ಗಾಡಿಗೆ ಎಲ್ಲ ತುಂಬ ಇದು ಕಾಮನ್ ಡಿಸೈನ್ ಇತ್ತು. ನನ್ನ ಹಳೆ ಮೋಟರ್ ಸೈಕಲು ಇದೇ ಥರ ಡಿಸೈನ್ ಆಗಿತ್ತು. ಸೊ ನೆಗೆಟಿವ್ ಟರ್ಮಿನಲ್ ತೆಗೆದಾಯಿತು. ಬೇಸಿಕ್ಲಿ ಇದು ಒಳಗಡೆ ಅಟ್ಯಾಚ್ ಆಗಿರೋದ್ರಿಂದ ಈ ಕೇಬಲ್ ಕಟ್ ಮಾಡೋಕ್ಕಾಯಿತು. ಕೇಬಲ್ ಕಟ್ ಮಾಡಿದ್ಮೇಲೆ ಇಲ್ಲಿ ಈ ಪ್ರೊಟೆಕ್ಟಿವ್ ಇನ್ಸುಲೇಷನ್ನ ಇಲ್ಲಿ ತನಕ ಟ್ರಿಮ್ ಮಾಡಿ ಕೇರ್ಫುಲ್ಲಾಗಿ ಟ್ರಿಮ್ ಮಾಡೋಕ್ಕೆ ನಾನು ಏನು ಸ್ಪೆಷಲ್ ಟೂಲ್ಸ್ ಏನಿಲ್ಲ. ಬಿಕಾಸ್ ಇದ್ರದ್ದು ಗೇಜ್ ಜಾಸ್ತಿ ಇರೋದ್ರಿಂದ ನಾನು ಕ್ರಿಂಪಿಂಗ್ ಮತ್ತು ಈ ತೆಗಿಯೋ ಟೂಲ್ಸ್ ವರ್ಕ್ ಆಗೋಲ್ಲ. ಅದಕ್ಕೆ ಜಸ್ಟ್ ಜನರಲ್ ಕಟ್ಟಿಂಗ್ ಪ್ಲೇಯರ್ಸು, ಆಮೇಲೆ ಕಟ್ಟಿಂಗ್ ಪ್ಲೇಯರ್ಸ್ ಯೂಸ್ ಮಾಡಿದ್ಮೇಲೆ ಒಂದು ಬಾಕ್ಸ್ ಕಟರ್ಸು ಕೇರ್ಫುಲ್ಲಾಗಿ ಯೂಸ್ ಮಾಡಿ ಇದನ್ನು ತೆಗೆದ್ರೆ ಆವಾಗ ಇದನ್ನ ನೆಗೆಟಿವ್ ಅಟ್ಯಾಚ್ ಮಾಡೋದು. ನೆಗೆಟಿವ್ ಟರ್ಮಿನಲ್ಗೆ ಈಸಿಯಾಗಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ತೋರಿಸಿದೆ, ಇದರಲ್ಲಿ ಇಲ್ಲಿ ನೆಗೆಟಿವ್ ಅಂತ ತೋರಿಸಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ಐ ಮೀನ್ ಕನೆಕ್ಟಿವಿಟಿ ವೈಸ್ ಇದು ಗೋಲ್ಡ್ ಪ್ಲೇಟೆಡ್. ಸೊ ಹೋಪ್ಫುಲಿ ಕನೆಕ್ಷನ್ ಇಶ್ಯೂಸ್ ಇದರಿಂದ ಏನಾದರೂ ಅರೈಸ್ ಆಗಬಾರ್ದು. ಪ್ಲಸ್ ಏನು ರಸ್ಟ್ ಗಿಸ್ಟ್ ಏನಿಲ್ಲ, ಬ್ರ್ಯಾಂಡ್ ನ್ಯೂ ಅಲ್ವಾ. ಸೊ ಆ ಥರ ಇದು ಮಾಡೋದು ಒನ್ಸ್ ಇನ್ ಅ ವೇಲ್ ಒಳ್ಳೆಯದೇ. ಸೊ ಇದು ನೀವು ಆ್ಯಕ್ಚುಲಿ ನೋಡಿದ್ರೆ ಇದು ಟಿಪ್ಸಲ್ಲಿ ಸಾಕಷ್ಟೇ ಕರೋಡ್ ಆಗಿದೆ. ಐ ಮೀನ್ ಯಾವುದೇ ಡಿವೈಸ್ನೂ ಇನಫ್ ಟೈಮ್ ಕೊಟ್ಟರೆ ಅದು ಹಾಗೆ ಆಗುತ್ತೆ. ಯು ಕ್ಯಾನ್ ಸಿ ದಿ ಆಕ್ಸಿಡೇಷನ್ ಗ್ರೀನ್ ಕಲರ್ ಆಗಿದೆ ಕಾಪರ್ ವೈರ್ಸ್. ಎನಿವೆ ಇದು ಪಾಸಿಟಿವ್ ವೈರ್ ಕನೆಕ್ಟ್ ಮಾಡೋದು ಆ್ಯಕ್ಚುಲಿ ಅಷ್ಟೇ ಸುಲಭ. ಇದನ್ನೆಲ್ಲ ಇನ್ಸರ್ಟ್ ಮಾಡಿ ಒಂದು ಕೈಲಿ ಮಾಡಿ ಕಷ್ಟಪಡಿ ಇದನ್ನ ಟೈಟ್ ಮಾಡಿದ್ರೆ ಇದು ಕನೆಕ್ಟ್ ಆಯಿತು. ಈ ಥರ ಕನೆಕ್ಟರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ಈ ಇನ್ನೊಂದು ಚಿಕ್ಕ ಕನೆಕ್ಷನ್ಸ್ನ ಈ ಥರ ಕನೆಕ್ಷನ್ಸ್ ಯೂಸ್ ಮಾಡ್ಬೋದು. ಇದನ್ನು ನಾನು ಇವಾಗ ಕನೆಕ್ಟ್ ಮಾಡೋಕ್ಕಲ್ಲಿ ಸೊ ಎಲ್ಲನೂ ಒಂದಲ್ಲೇ ಸುಲಭ ಕನೆಕ್ಟ್ ಮಾಡೋದು. ಇವಾಗ ಏನಾದ್ರು ಆ್ಯಂಪ್ಲಿಫೈರ್ ಏನಾದ್ರು ಹಾಕಬೇಕಂದ್ರೆ ಅದನ್ನ ಈ ಔಟ್ಪುಟ್ ತೊಗೊಂಡೋಗ್ಬೋದು. ಸೊ ಇದು ಇನ್ನೊಂದು ಕನೆಕ್ಷನ್ ಮಾಡಬೇಕು. ಸೊ ಪ್ರೀವಿಯಸ್ಲಿ ನಂಗೆ ತೋರಿಸಿದ್ದೆ ಈ ಕಟಿಂಗ್ ಪ್ಲೇಯರ್ಸ್ ಇಟ್ಕೊಂಡು ಇದನ್ನ ಸ್ಟ್ರಿಪ್ ಮಾಡೋದು. ಈ ವೈರ್ಸ್ನ ಹಾಗೆ ಸ್ಟ್ರಿಪ್ ಮಾಡಿದ್ದು ಬಿಕಾಸ್ ಅದು ಗೇಜ್ ಜಾಸ್ತಿ ಇದೆ ಅಂತ. ಬಟ್ ಇದಕ್ಕಿಂತ ಸುಲಭ ಟೂಲ್ ಏನಂದರೆ ಈ ಥರ ವೈರ್ ಸ್ಟ್ರಿಪ್ಪರ್ಸ್ ಅಂತ ಸಿಗುತ್ತೆ. ಈ ವೈರ್ ಸ್ಟ್ರಿಪ್ಪರ್ಸ್ ಏನು ಎಸ್ ಪಿ ರೋಡ್ ಬೆಂಗಳೂರಲ್ಲಿದ್ದರೆ ನೀವು ಎಸ್ ಪಿ ರೋಡ್ಗೆ ಹೋದ್ರೂ ಸಿಗುತ್ತೆ ಇದು. ಸೊ ಬೇಸಿಕಲಿ ಇದನ್ನು ಇಲ್ಲಿ ಹಿಂಗೆ ಒಳಗಡೆ ತಳ್ಳಿಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಹಿಂಗಾಗುತ್ತೆ, ಸ್ಟ್ರಿಪ್ ಆಗುತ್ತೆ ಅಂತ ಕಾಣುತ್ತೆ. ಸೊ ಸ್ಟ್ರಿಪ್ಪಾಗಿ ಅದಲ್ಲೇ ಇರುತ್ತೆ. ಇಲ್ಲಿ ಇದು ಕಾಪರ್ ಎಕ್ಸ್ಪೋಸ್ ಆಗುತ್ತೆ. ಇದನ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಲಾಸ್ಟ್ ಕನೆಕ್ಟ್ ಆಗಿದೆ. ಲಾಸ್ಟ್ ಥಿಂಗ್ ಮಿಕ್ಕಿರೋದು ಇದು ಬ್ಯಾಟ್ರಿ ಪಾಸಿಟಿವ್ ಕನೆಕ್ಟ್ ಮಾಡೋದು. ನಾನು ಇವಾಗ ಆ್ಯಕ್ಚುಲಿ ಕನೆಕ್ಟ್ ಮಾಡಲ್ಲ, ಯಾಕಂದರೆ ಇನ್ನು ಸ್ಟಿಯರಿಂಗ್ ವೀಲ್ ಕ್ವಿಕ್ ಮೌಂಟ್ ರಿಲೀಸ್ ಮಾಡಬೇಕು ಇವತ್ತು ಕತ್ಲಾಗೋ ಮುಂಚೆ. ಇಫ್ ನಾಟ್ ಹೆಡ್ಲೈಟ್ ಮಾಡಿದ್ರೆ ನಾವು ಲಾಸ್ಟ್ ಅಡ್ವೈಸ್ ಏನು ಕೊಡ್ತೀನಿ ಅಂದರೆ ಈ ಥರದ್ದು ಮೌಂಟ್ಸ್ ಇದ್ದರೆ ಒಂದನ್ನು ಟೈಟ್ ಮಾಡೋ ಮುಂಚೆ ಎಲ್ಲನೂ ಲೂಸಾಗಿ ಹಾಕಿ. ಒಂದನ್ನು ಟೈಟ್ ಮಾಡಿಬಿಟ್ರೆ ಆವಾಗ ಅಡ್ಜಸ್ಟ್ಮೆಂಟ್ ಫುಲ್ ಹೊರಟೋಗುತ್ತೆ. ಅಡ್ಜಸ್ಟ್ಮೆಂಟ್ ಹೋದರೆ ಆಮೇಲೆ ಟೈಟ್ ಮಾಡೋದು ಕಷ್ಟ. ಸೊ ಎಲ್ಲನೂ ಲೂಸಾಗಿ ಹಾಕಿ ಕೂತ್ಕೊಂಡಂಗೆ ಮಾಡಿದ್ಮೇಲೆ ಟೈಟ್ ಮಾಡಿ.